ಪ್ರವೀಣ್ ಅಂತ. ಗುರುಕುಲ ಮದರ್ ಪಬ್ಲಿಕ್ ಶಾಲೆ, ಗುರುಕುಲ ಶ್ರೀಪ್ರಿಯ ಗುರುಕುಲ ಹೈಟೆಕ್ ಪ್ರೀ ಸ್ಕೂಲ್, ಇದು ಎರಡೂ ಶಾಲೆಯ ಪ್ರಿನ್ಸಿಪಲ್ ನಾನು. ಓಕೆ. ಶಾಲೆ ಬಂದು ಗುರುಕುಲ ಪದ್ಧತಿಯಲ್ಲಿ ನಡೆಯುತ್ತೆ. ಸೊ ಗುರುಕುಲ ಪದ್ಧತಿ ಅಂದರೆ ನಮ್ಮಲ್ಲಿ 4 ಡಿವಿಷನ್ ಇದೆ. ಮಕ್ಕಳು ಯಾವ್ಯಾವ ಥರ ಮಕ್ಕಳಲ್ಲಿ ಮೈಂಡಲ್ಲಿ ಡಿಫ್ರೆಂಟ್ ಥಾಟ್ಸ್ ಇರುತ್ತೆ. ಆ ಥಾಟ್ಸ್ನ ನಾವು ರಿಯಾಲಿಟಿಗೆ ತೊಗೊಂಡು ಬರ್ತೀವಿ. ಸೊ ಅದನ್ನು 4 ವೆರೈಟಿಯಾಗಿ ಇಲ್ಲಿ ಬೈಫರ್ಗೇಟ್ ಮಾಡಿದ್ದೀವಿ. ಅದರ ಒಂದು ಶಿಲಾ ಸಮೂಹ ಅಂತ ಮಾಡಿದ್ದೀವಿ, ನೆಕ್ಸ್ಟು ಕಲಾ ಸಮೂಹ ಅಂತ ಮಾಡಿದ್ದೀವಿ, ಕ್ರೀಡಾ ಸಮೂಹ ಅಂತ ಮಾಡಿದ್ದೀವಿ, ವಿದ್ಯಾ ಸಮೂಹ ಅಂತ ಮಾಡಿದ್ದೀವಿ. ಸೊ ಇದ್ರದ್ದು ವ್ಯತ್ಯಾಸ ಏನು ಅಂದರೆ, ಕಲಾ ಸಮೂಹ ಅಂದರೆ ಅವ್ರ ಹತ್ರ ಒಂದು ಡ್ರಾಯಿಂಗ್ ಸ್ಕಿಲ್ಸ್ ಇರುತ್ತೆ, ಆರ್ಟ್ ಸ್ಕಿಲ್ಸ್ ಇರುತ್ತೆ. ಸೊ ಅವ್ರನ್ನೆಲ್ಲ ಡಿಫ್ರೆಂಟ್ ಟೀಮಾಗಿ ಮಾಡಿರ್ತೀವಿ ಇಲ್ಲಿ. ಅದಾದಮೇಲೆ ವಿದ್ಯಾ ಸಮೂಹ ಅಂದರೆ ಓದೋದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅವ್ರಿಗೆ ಕ್ವಿಜ್ ಆ್ಯಕ್ಟಿವಿಟೀಸ್, ಅದು ಇದು ಆ್ಯಕ್ಟಿವಿಟೀಸ್ ಎಲ್ಲ ಥಿಂಗ್ಸ್ನು ಇಲ್ಲಿ ಎಕ್ಸ್ಟ್ರಾ ಫೋಕಸ್ ಮಾಡಿರ್ತೀವಿ. ನೆಕ್ಸ್ಟ್ ಶಿಲಾ ಸಮೂಹ ಅಂದರೆ ಶಿಸ್ತಿಗೆ ಬದ್ಧವಾಗಿರ್ತಾರೆ. ಸೊ ಅವ್ರಿಗೆ ಡಿಸಿಪ್ಲಿನ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಇನ್ಚಾರ್ಜಸ್ ಎಲ್ಲ ಥಿಂಗ್ಸು ಶಿಲಾ ಸಮೂಹಲ್ಲಿ ಬರುತ್ತೆ. ಕ್ರೀಡಾ ಸಮೂಹ ಬಂದರೆ ಮಕ್ಕಳು ಎಲ್ಲರೂ ಓದೋದ್ರಲ್ಲಿ ಇರಲ್ಲ, ಆಟ ಆಡೋದ್ರಲ್ಲೂ ಇರ್ತಾರೆ. ಸೊ ಆಟ ಆಡೋದನ್ನ ತುಂಬ ಮೇನಾಗಿ ಫೋಕಸ್ ಮಾಡಿ, ಸೊ ಅವ್ರನ್ನ ನಾವು ಇವಾಗ ತಾನೇ ಕಬಡ್ಡಿ ಮ್ಯಾಚ್ ಆಯಿತು, ಅದ್ರಲ್ಲಿ ಫುಲ್ ಕ್ರೀಡಾ ಸಮೂಹದಲ್ಲೂ ಇರ್ತಾರೆ. ಸೊ ಈ ಥರ ಮಕ್ಕಳಲ್ಲಿ ಏನೇನಿದೆ ಇಂಡಿವಿಜುವಲ್ ಸ್ಕಿಲ್ಸು ಅದನ್ನೆಲ್ಲ ನಾವು ಔಟ್ ಮಾಡ್ತೀವಿ. ಸೊ ಇದು 4 ಸಮೂಹದ್ದು ಥಿಂಗ್ಸ್. ಎಷ್ಟು ನಿಯರ್ಲಿ 400+ ಇದ್ದಾರೆ ಸರ್. ಶಾಲೆ ಬಂದು ನಾನು ಟೇಕ್ ಓವರ್ ಮಾಡಿ ಇವಾಗಿದು 3ನೇ ವರ್ಷ ಸರ್. ಸೊ ವಿ ಆರ್ ನಿಯರ್ ಟು 400. ನಾವು 400 ರೀಚ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಅಡ್ಮಿಷನ್ ನಡೀತಾ ಇದೆ. ಸೊ ನೆಕ್ಸ್ಟ್ ಫೋಕಸ್ ಏನು ಅಂದರೆ, ಇಲ್ಲಿ ವಿದ್ಯಾದಾನ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ದುಡ್ಡು ಎಲ್ಲ ಸೆಕೆಂಡ್ರಿ ಆಗಿರುತ್ತೆ. ಸೊ ಎಜುಕೇಷನ್ ಅಂತ ಬಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ನೋಡ್ತಾ ಇದ್ದೀನಿ ಸರ್. ಹೆಂಗೆ ಯಾವ ಥರ ಇರುತ್ತೆ? ಸೊ ಇನಿಷಿಯಲಿ ಸರ್ ಒಂದು 5 to 6 years ನಾನು ಪ್ರಿನ್ಸಿಪಲಾಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ದಿಸ್ ಇಸ್ ಮೈ ಓನ್ ಬ್ರಾಂಚಸ್. ಇದು 2 ಬ್ರಾಂಚಾಗಿ ಶುರು ಆಗಿದೆ. ನೆಕ್ಸ್ಟ್ 3ನೇದು ಹೋಗುತ್ತೆ ನೆಕ್ಸ್ಟ್ ಇಯರ್ ಆರ್ ಅದ್ರ ನೆಕ್ಸ್ಟ್ ಇಯರ್. ಆಲ್ರೆಡಿ ಥಿಂಕಿಂಗ್ಸ್ ನಡೀತಾ ಇದೆ. ಸೊ ಥಿಂಗ್ಸ್ ಅಂದರೆ ಸರ್, ಡೇ ಆ್ಯಂಡ್ ಡೇ ಔಟ್ ಒಂದು ಹೊಸ ಚೇಂಜಸ್ ತೊಗೊಂಡು ಬರಬೇಕು ಸರ್. ದಟ್ಸ್ ಕಾಲ್ಡ್ ಎಜುಕೇಷನ್. ಸೊ ಸೇಮ್ ಓಲ್ಡನ್ ಮೆಥಡ್ಸಲ್ಲಿ ಹೇಳ್ಕೊಡೋದ್ರಲ್ಲಿ ಏನೂ ಯೂಸ್ ಇಲ್ಲ. ಸೊ ಆ್ಯಸ್ ಪರ್ ಗೌರ್ಮೆಂಟ್ ಥಿಂಗ್ಸ್ ಏನಾಗುತ್ತೆ, ಕಲಿನಲ್ಲಿ ಸೊ ಎಜುಕೇಷನ್ ಇರಬೇಕು, ಇನ್ ದ ಸೇಮ್ ವೇ ಆಟ ಪಾಠಗಳು ಇರಬೇಕು. ಸೊ ಅದೇ ವೇರಿ ಎರಡೂ ಕಡೆನೂ ಫೋಕಸ್ ಮಾಡ್ತಾರೆ. ನಾಟ್ ಓನ್ಲಿ ಆನ್ ಎಜುಕೇಷನ್ ಮಾತ್ರನೇ ಅಲ್ಲ, ಎಲ್ಲ ಕಡೆನೂ ಫೋಕಸ್ ಮಾಡ್ತಾರೆ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಕಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಗೌರ್ಮೆಂಟ್ ನಾರ್ಮ್ಸ್ ಇರೋದು. ಸೊ ನಾವು ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ ಸರ್. ಇದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಮ್ಮದು. ಸೊ ಇದು ನಮ್ಮ 2ನೇ ದೊಡ್ಡ ಇವೆಂಟು. ಸೊ ಆಲ್ರೆಡಿ ನಮ್ಮದು ಗಣೇಶ ಚತುರ್ಥಿ ಆಯಿತು, ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಆಯಿತು, ಬ್ಲೂ ಡೇ, ಗ್ರೀನ್ ಡೇ ಎಲ್ಲ ಡೇಸು ಆಗಿದೆ. ಸೊ ಇದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ. ಅಪ್ಕಮಿಂಗ್ ನಾವು ಆ್ಯನ್ಯುವಲ್ ಡೇ ಮಾಡ್ತಾಯಿದ್ವಿ. ಸೊ ಸ್ಪೋರ್ಟ್ಸ್ ಅಂದಿದ ತಕ್ಷಣ ಇವತ್ತು ನಮ್ಮ ಗೆಸ್ಟ್ ಬಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಸಾಹೇಬರು ಬಂದಿದ್ದರು. ಸೊ ಅಲ್ಲಿಂದ ಇನಾಗ್ರೇಷನ್ಸ್ ಆಯಿತು, ಟಾರ್ಚ್ ಕೊಟ್ಟರು. ಇವಾಗ ಆಲ್ಮೋಸ್ಟ್ ನಾವು ಮಿಡ್ ಆಫ್ ದ ಇವೆಂಟಲ್ಲಿದ್ದೀವಿ, ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿದ್ದೀವಿ. ಅದೇ ಲೈಕ್ ಮಕ್ಕಳಿಗೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಮೊಬೈಲ್ ಕೊಟ್ಟು ಬರೀ ಮನೇಲಿ ಮೊಬೈಲಲ್ಲಿ ಗೇಮ್ಸ್ ಆಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಸ್ಪೋರ್ಟ್ಸ್ ಅಂದರೆ ಮಣ್ಣಲ್ಲಿ ತುಂಬ ಏನು ಗುಡ್ ಬ್ಯಾಕ್ಟೀರಿಯಾಸ್ ಇದೆ. ಸೊ ಈ ಬ್ಯಾಕ್ಟೀರಿಯಾಸ್ ಬಂದು ತುಂಬ ಅವಶ್ಯಕತೆ ನಮ್ಮ ಬಾಡಿಗೆ, ಕೈಗೆ ಮತ್ತು ಕಾಲಿಗೆ. ಪೇರೆಂಟ್ಸು ರೋಡ್ಗೆ ಬಿಡೋದಿಲ್ಲ, ಏನು ಮಾಡ್ತಾರೆ, ತುಂಬ ಒಳ್ಳೆ ಮನೆ ಒಳಗೆ ಕೂಡಾಕಿ ಮೊಬೈಲ್ನ ಕೊಟ್ಟು ಅಭ್ಯಾಸ ಮಾಡ್ತಾರೆ. ಸೊ ವಿ ನೀಡ್ ಟು ಗೆಟ್ ಔಟ್ ಆಫ್ ಇಟ್. ಅದು ಆಚೆ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ನೋಡಿ ನಾವು ಪಿಚ್ಚಿಗೆ ಇಳಿಸಿದ್ದೀವಿ ಇವಾಗ. ಸೊ ಪ್ರತಿ ವಾರನೂ ಸೇಮ್ ಆ್ಯಕ್ಟಿವಿಟೀಸ್ ನಮ್ದು ಇದ್ದೇ ಇರುತ್ತೆ. ಸ್ಪೋರ್ಟ್ಸ್ ಡೇ, ಎಕ್ಸಸೈಸಸ್ ಎಲ್ಲ ಥಿಂಗ್ಸು ಇದ್ದೇ ಇರುತ್ತೆ. ಮಕ್ಕಳು ಜೊತೆ ಪೇರೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ ಸರ್. ಅವರೇ ಕೇಳಿ ನಮಗೆ ಸ್ಪೋರ್ಟ್ಸ್ ಬೇಕು ಅಂತ ಹೇಳ್ತಾರೆ, ಆ ಥರ ಇದ್ದಾರೆ ಇವೆಂಟು. ಸೊ ಪೇರೆಂಟ್ಸ್ ಈಗ ಮಕ್ಕಳು ಆಡೋದನ್ನ ಅವ್ರು ಕೂತ್ಕೊಂಡು ನೋಡಿದ್ದಾರೆ, ಇವಾಗ ಮಕ್ಕಳೆಲ್ಲ ಕೂತ್ಕೊಂಡು ಅವ್ರು ಆಡೋದನ್ನ ನಾವು ನೋಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಅವ್ರನ್ನೂ ಬೂಸ್ಟಪ್ ಮಾಡ್ದಂಗೆ ಆಗುತ್ತೆ. ಡೈಲಿ ಅವ್ರಿಗೂ ಒಂದು ಹುಮ್ಮಸ್ ಬರುತ್ತೆ, ನನ್ನ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಬೇಕು, ಸ್ಪೋರ್ಟ್ಸ್ ಮಾಡಿಸ್ಬೇಕು ಅಂತ. ಟೀಚರ್ಸ್ ಸರ್ ಇಲ್ಲಿ ಮಾಂಟೆಗೆ ಬಂದರೆ ನಿಮಗೆ NTT ಟ್ರೈನ್ ಸಿಗ್ತಾರೆ. ಸೊ ಅಲ್ಲಿ ನಮಗೆ ಇನ್ ಆ್ಯಂಡ್ ಔಟ್ ಎಂಡ್ ಅಂತ 2 ಟೀಚರ್ಸ್ ಮಾಡಿದ್ದೀವಿ ನಾವು. ಇನ್ ಆ್ಯಂಡ್ ಟೀಚರ್ ಅಂದರೆ ಫ್ರಂಟ್ ಎಂಡ್ ಇರ್ತಾರೆ, ಲೆಸನ್ ಮಾಡ್ತಾ ಇರ್ತಾರೆ. ಬ್ಯಾಕ್ ಎಂಡ್ ಬಂದುಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಮಕ್ಕಳು ಅಂತ ನೋಡ್ಕೊಳ್ಳೋಕ್ಕೆ ಬೇರೆಯವ್ರು ಇರ್ತಾರೆ. ಸೊ ದೇರ್ ಆರ್ 2 ಟೀಚರ್ಸ್ ಇನ್ 1 ಕ್ಲಾಸ್. ಸೊ ಈ ಥರ ರನ್ ಆಗುತ್ತೆ. ಪೇರೆಂಟ್ಸ್ ನೋಡ್ತಾ ಇದ್ದೀರಲ್ಲ ಸರ್, ಕ್ರೌಡು. ಸೊ ಎಲ್ಲ ಪೇರೆಂಟ್ಸು ಇದ್ದಾರೆ, ಈಚ್ ಆ್ಯಂಡ್ ಎವ್ರಿ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಏರಿಯಾ ಚೆನ್ನಾಗಿದೆ. ಸೊ ಇದರಲ್ಲಿ ಪೇರೆಂಟ್ಸು ಕೂಡ ಇನ್ವಾಲ್ವ್ ಆಗ್ತಾರೆ. ನಾವು ಏನೇ ಇವೆಂಟ್ ಮಾಡಿದ್ರು, ಏನೇ ಥಿಂಗ್ಸ್ ಇದ್ರು ಸಪೋರ್ಟ್ ಮಾಡಿ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಎಲ್ಲ ಸಪೋರ್ಟ್ ಸಿಕ್ಕಿದೆ ಇಲ್ಲಿ ಏರಿಯಾದಲ್ಲಿ.